ಹಾಯ್ ಹಲೋ ಎಲ್ಲರಿಗೂ ನಮಸ್ಕಾರ. ಎಲ್ಲ ಹೇಗಿದ್ದೀರಾ? ಎಲ್ಲ ಚೆನ್ನಾಗಿದ್ದೀರಾ ಅಂತ ಭಾವಿಸ್ತೀನಿ. ಇವತ್ತು ಒಂದು ಪುಟ್ಟ ವಿಡಿಯೋದೊಂದಿಗೆ ಬಂದಿದ್ದೀನಿ. ಆ್ಯಂಡ್ ಬೆಳಗ್ಗೆ ಎದ್ದು ನಾನು ಸ್ನಾನ ಮಾಡಿಕೊಂಡು ಚಪಾತಿ ಮತ್ತು ಇದು ಬೆಂಡೆಕಾಯಿ ಪಲ್ಯ ಮಾಡೋಣ ಅಂತ ಹೇಳಿ ರೆಡಿ ಮಾಡ್ಕೊತೀನಿ. ನಾನು ಎದ್ದಿದ್ದೆ ಲೇಟಾಗೆ 7 ಗಂಟೆಗೆ ಎದ್ದಿದ್ದೀನಿ. ನಮ್ಮ ಮನೆಯವರು 8:30ಗೆ ಹೋಗಬೇಕಾಗಿತ್ತು. ಎಷ್ಟೊತ್ತಪ್ಪ ಅಡುಗೆ ಮಾಡೋದು ಅಂತ ಅನಿಸ್ಬಿಟ್ಟಿತ್ತು. ಎಷ್ಟು ಬೇಗ ಮಾಡ್ತೀನೋ ಅಂತ ಹೇಳಿ, ಹಾಗಾಗಿ ಬೇಗ ಆಗೋದು ಚಪಾತಿ ಮತ್ತು ಬೆಂಡೆಕಾಯಿ ಪಲ್ಯ ಅಂತ ಹೇಳಿ ನಾನು ಅದನ್ನು ಚೂಸ್ ಮಾಡಿಕೊಂಡು ಇನ್ನೇನು ಅದನ್ನೇ ಮಾಡೋಣ ಅಂತ ಹೇಳಿ ಒಂದೇ ಸತಿನೂ ಎರಡನ್ನೂ ಮಾಡ್ಕೊಂಬಿಡೋದು. ಇದಾಗೆ ಬೆಂಡೆಕಾಯಿ ಫ್ರೈ ಆಗ್ತಾ ಇರಬೇಕು, ಇದಾಗೆ ಚಪಾತಿನ ಕಲಿಸ್ತಾ ಇರಬೇಕು ಅಂತ ಹೇಳಿ ಎರಡನ್ನೂ ಒಂದೇ ಥರ ಟಾಸ್ಕ್ನ ಮಾಡ್ತಾಯಿದ್ದೀನಿ. ಆ್ಯಂಡ್ ಆ ಥರ ಬೇಗ ಮಾಡಿದ್ಕೊಂಡು ಅಮ್ಮಮ್ಮ ಅಂದರೆ ಒಂದು 10 ನಿಮಿಷ ಕಡಿಮೆ ಆಯಿತು ನನಗಂತೂ. 14 ನಿಮಿಷದಲ್ಲೇನೋ ನಾನು ಅಡುಗೆನೆಲ್ಲ ಫುಲ್ಲು ಮುಗಿಸ್ಬಿಟ್ಟಿದ್ದೆ. ಆ್ಯಂಡ್ ಅವರು ಕೂತ್ಕೊಂಡು ಆರಾಮಾಗೆ ತಿಂದ್ಕೊಂಡು ಹೋದರು. ಇಲ್ಲಾಂದರೆ ಬೇಗ ಲೇಟಾಗಿ ಹೋಗ್ಬಿಟ್ರೆ ಅವರು ಬೈತಾರೆ, ಬಿಸಿ ಬಿಸಿ ತಿನ್ನೋಕ್ಕಾಗಲ್ಲ ಹಾಗೆ ಹೀಗೆ ಅಂತ ಹೇಳಿ. ಹಾಗಾಗಿ ನಾನು ಯಾವಾಗಲೂ ಅಷ್ಟೇ ಸ್ವಲ್ಪ ಬೇಗನೆ ಅಡುಗೆನ ಮಾಡೋಕ್ಕೆ ಇದು ಮಾಡ್ಕೊಂಬಿಡ್ತೀನಿ. ಆ್ಯಂಡ್ ಅವ್ರಿಗೂ ಹಾಕ್ಕೊಟ್ಟು ಅವರು ತಿಂದ್ಕೊಂಡು ಆದಮೇಲೆ ನಾನು ಮಧ್ಯಾಹ್ನ ಮೂಲಂಗಿ ಸಾಂಬಾರು ಮಾಡಿದ್ದೆ. ಅದು ನಾನು ಶೇರ್ ಮಾಡೋಕ್ಕಾಗಿಲ್ಲ, ಮರ್ತೋಗ್ಬಿಟ್ಟಿದ್ದೀನಿ ವೀಡಿಯೋನ ಮಾಡ್ಕೊಳ್ಳೋದನ್ನ. ಆ್ಯಂಡ್ ಇವಾಗ ಮೂಲಂಗಿ ಸಾಂಬಾರನ್ನ ಹಾಗೆ ತಿನ್ನಲ್ಲ ಅವರು, ಹಾಗಾಗಿ ನಂಚ್ಕೊಳ್ಳೋಕ್ಕೇನೋ ಸೈಡ್ ಡಿಶ್ ಇರಬೇಕು ಅವ್ರಿಗೆ. ಹಾಗಾಗಿ ಅವ್ರಿಗೇನು ಮಾಡ್ಕೊಳ್ಳೋಣ ಅಂತ ಅಂದರೆ, ಬೆಳಗ್ಗೆ ಇದರಲ್ಲಿ ಬೆಂಡೆಕಾಯಿ ಹಚ್ಬೇಕಾದ್ರೆ ಒಂದು ಜ್ಞಾಪನ ಆಯಿತು. ಎಲ್ಲೋ ಯೂಟ್ಯೂಬಲ್ಲಿ ನೋಡಿದ್ನಲ್ಲ ಈ ರೆಸಿಪಿನ, ನಾನು ಯಾಕೆ ಟ್ರೈ ಮಾಡ್ಬಾರ್ದು ಅಂತ ಹೇಳಿ ಟ್ರೈ ಮಾಡಿದೆ. ಆ್ಯಂಡ್ ತುಂಬಾ ಚೆನ್ನಾಗಿ ಬಂದಿತ್ತು. ಆ್ಯಂಡ್ ಆ ರೆಸಿಪಿನ ಮಾಡೋದು ಹೇಗೆ ಅಂತ ನಾನು ತೋರಿಸ್ತೀನಿ. ಬೆಂಡೆಕಾಯಿನೆಲ್ಲ ನೀಟಾಗಿ ತೊಳ್ಕೊಂಡು ನೀಟಾಗಿ ಭಾಗದ ಥರ ಕುಯ್ಕೊಂಡು ಆಮೇಲೆ 2 ಸ್ಪೂನು ಖಾರದ ಪುಡಿ ಹಾಕ್ಕೋಬೇಕು. ನಿಮ್ಗೆ ಎಷ್ಟು ಖಾರ ಬೇಕೋ ಅಷ್ಟು ಹಾಕ್ಕೊಳ್ಳಿ. ಆ್ಯಂಡ್ ತುಂಬ ಚೆನ್ನಾಗಿರುತ್ತೆ ಖಾರ ಹಾಕ್ಕೊಂಡಷ್ಟು. 2 ಸ್ಪೂನ್ ಖಾರದ ಪುಡಿ ಹಾಕ್ಕೊಂಡಿದ್ದೀನಿ. ಆ್ಯಂಡ್ 1/4 ಸ್ಪೂನ್ ಆಗೋಷ್ಟು ಅರಿಶಿನ ಪುಡಿನ ಹಾಕ್ಕೊಂಡಿದ್ದೀನಿ. ಆ್ಯಂಡ್ 1/4 ಸ್ಪೂನ್ ಆಗೋಷ್ಟು ಉಪ್ಪನ್ನ ಹಾಕ್ಕೊಂಡಿದ್ದೀನಿ, ಸಣ್ಣ ಉಪ್ಪು ಹಾಕ್ಕೊಂಡಿದ್ದೀನಿ. ಆಮೇಲೆ ಎಣ್ಣೆನ ಹಾಕ್ಕೊಂಡು ನೀಟಾಗಿ ಪೌಡ್ರ್ ಆಗಬೇಕು. ನೀಟಾಗಿ ಪೌಡ್ರ್ ಎಲ್ಲ ಎಲ್ಲ ಎಣ್ಣೆಗೆ, ಅರಿಶಿನದ ಪುಡಿಗೆ, ಉಪ್ಪು ಅಥವಾ ಖಾರ ಎಲ್ಲ ನೀಟಾಗಿ ಹೊಂದ್ಕೊಳ್ಳೋಂಗೆ ಪುಡಿ ಮಾಡಿಕೊಂಡು, ಇವಾಗ ಪೀಸಸ್ನ ಮಾಡ್ಕೊಂಡಿದ್ದೀನಲ್ವ ಬೆಂಡೆಕಾಯಿಗೆ, ಅದಕ್ಕೆ ನೀಟಾಗೆ ನಾವು ಸವರಬೇಕು. ನೀಟಾಗಿ ಎಲ್ಲ ಫಿಕ್ಸ್ ಆಗಬೇಕು, ಅದರೊಳಗೆ ಎಲ್ಲ ಚೆನ್ನಾಗಿ ಅಂಟ್ಕೊಳ್ಳೋ ಥರ ನೀಟಾಗೆ ಸವರ್ಕೊಂಡು ಬರಬೇಕು. ಆ ಥರ ಮಾಡೋದ್ರಿಂದ ತುಂಬ ಚೆನ್ನಾಗಿ ಟೇಸ್ಟ್ ಬರುತ್ತೆ. ಆ್ಯಂಡ್ ಉಪ್ಪಾಗ್ಬೋದಾ ಅಂತ ಎಲ್ಲ ಕೇಳಿದ್ರೆ ಇಲ್ಲ, ಏನೂ ಉಪ್ಪಾಗಲ್ಲ. ನಾವು ಎಷ್ಟು ಕರೆಕ್ಟಾಗಿ ಹಾಕ್ಕೊಂಡಿರ್ತೀವಿ ಅಷ್ಟು ಚೆನ್ನಾಗಿರುತ್ತೆ. ಆ್ಯಂಡ್ ನೀವು ಒಂದು ಸತಿ ಟ್ರೈ ಮಾಡಿ, ನಿಮಗೂ ಇಷ್ಟ ಆಗುತ್ತೆ ಈ ರೆಸಿಪಿ. ಆ್ಯಂಡ್ ಅದನ್ನೆಲ್ಲ ನೀಟಾಗಿ ಸವರ್ಕೊಂಡ್ರೆ ಚೆನ್ನಾಗಿರುತ್ತೆ. ಆ್ಯಂಡ್ ಇವಾಗೆಲ್ಲ ನೀಟಾಗಿ ಸವರ್ಕೊಂಬಿಟ್ಟು ಯಾವುದ್ಯಾವುದು ಇನ್ನೂ ಒಂದು ಸ್ವಲ್ಪ ಇದು ಮಾಡಬೇಕು, ಸ್ವಲ್ಪ ಉಳಿದಿರೋ ಅಂಥದ್ದೆಲ್ಲ ನೀಟಾಗೆಲ್ಲ ಇದು ಮಾಡಿಬಿಟ್ಟು ಆಮೇಲೆ 1 ನಿಮಿಷ ಅಥವಾ 5 ನಿಮಿಷ ಬಿಟ್ಟರೆ ಸಾಕು. ತುಂಬಾ ಚೆನ್ನಾಗಿ ಹಿಡಿದಿರುತ್ತೆ. 5 ನಿಮಿಷ ಬಿಟ್ಟಾದಮೇಲೆ ನಾನು ಇವಾಗ ಒಗ್ಗರಣೆನ ಮಾಡ್ತಾಯಿದ್ದೀನಿ. 2 ಸ್ಪೂನ್ ಆಗೋಷ್ಟು ಎಣ್ಣೆನ ಹಾಕ್ಕೊಂಡಿದ್ದೀನಿ, ಮತ್ತು ಸಾಸಿವೆ ಹಾಕ್ಕೊಂಡಿದ್ದೀನಿ, ಜೀರಿಗೆ ಹಾಕ್ಕೊಂಡಿದ್ದೀನಿ. ಇದನ್ನು ಹಾಕ್ಕೊಳ್ಳೋದ್ರಿಂದ ಫ್ಲೇವರ್ ಚೆನ್ನಾಗಿ ಬರುತ್ತೆ, ಇನ್ನೂ ಗಮ್ಮಂತೆ. ಹಾಗಾಗಿ ಅದನ್ನು ಹಾಕ್ಕೊಂಡು ಎಣ್ಣೆಯಲ್ಲಿ ನೀಟಾಗಿ ಫ್ರೈ ಮಾಡ್ತಾ ಇರಬೇಕು. ಆ್ಯಂಡ್ ಎಣ್ಣೆಲಿ ಫ್ರೈ ಮಾಡ್ತಾ ಇದ್ದರೆ ಸೀದೋಗ್ಬಿಡುತ್ತೆ. ನೀವು ಅಳ್ಳಾಡ್ತಾನೆ ಇರಬೇಕು, ಅದನ್ನು ಆ ಕಡೆ ಈ ಕಡೆ ತಿರುಗಿಸ್ತಾನೆ ಇರಬೇಕು. ತಿರುಗಿಸ್ತಾ ಇದ್ದರೆ ಅದು ಸೀದೋಗಲ್ಲ. ಆ್ಯಂಡ್ ಯಾವ ಥರ ಆಗಬೇಕು ಅಂತ ನಾನು ತೋರಿಸ್ತೀನಿ. ನನ್ನ ವಿಡಿಯೋ ಇಷ್ಟ ಆಗಿದ್ರೆ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ, ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಥ್ಯಾಂಕ್ ಯು. ತಿರುಗಿಸ್ತಾ ಈ ಕಲರಿಗೆ ಬರಬೇಕು, ಒಂದು ಸ್ವಲ್ಪ ಫ್ರೈ ಆಗಿರೋ ಥರ ನಮಗೆ ಅನಿಸುತ್ತೆ. ಆಮೇಲೆ ನಾವು ತಿರುಗಿಸ್ತಾ ಗಮ್ಮನಾಗಿ ಸ್ಮೆಲ್ ಸ್ಟಾರ್ಟ್ ಆಗುತ್ತೆ. ಆ ಸ್ಮೆಲ್ಲು, ಖಾರದ ಪುಡಿ ಸ್ಮೆಲ್ಲು, ಅರಿಶಿನದ ಪುಡಿ ಸ್ಮೆಲ್ ಎಲ್ಲ ನೀಟಾಗಿ ಚೆನ್ನಾಗಿ ಬರುತ್ತೆ. ಅದ್ರ ಮೇಲೆ ಪ್ರೆಸ್ ಮಾಡಿದ್ರೆ ನೋಡ್ಬೋದು ನೀವು, ನೀಟಾಗಿ ಸ್ಪೂನ್ ಒಳಗಡೆ ಹೋಗ್ತಾಯಿದೆ. ಆ್ಯಂಡ್ ಎಲ್ಲನೂ ಮೆಲ್ಟ್ ಆಗಿದೆ, ಇದಾಗಿದೆ. ನೋಡ್ಬೋದು ನೀವು ಹೇಗಿದೆ ಅಂತ ಹೇಳಿ. ನನ್ನ ವಿಡಿಯೋ ಇಷ್ಟ ಆಗಿದ್ರೆ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್